ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವೆಲ್ಲಪ್ಪ ಇದೀವಿ ಅಂದ್ರೆ, ನೀವು ಬೆಂಗಳೂರಿಗೆ ಬಂದ್ರೆ ಮಸ್ಟ್ ಅಂಡ್ ಶುಡ್ ಆಗಿ ನೋಡ್ಬೇಕಾಗಿರುವಂತ ದೇವಸ್ಥಾನ ಇಸ್ಕಾನ್ ಟೆಂಪಲ್ ಅಲ್ಲಿ ಇದೀವಿ. ಬನ್ನಿ ಇವತ್ತು ಯಾವ್ಯಾವ ಊರಲ್ಲೂ ಏನೇನೋ ನೋಡ್ತೀವಂತೆ. ನಮ್ಮ ಬೆಂಗಳೂರಲ್ಲಿ ಇರುವಂತ ಇಸ್ಕಾನ್ ಟೆಂಪಲ್ ನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಗೈಸ್, ಲೆಟ್ಸ್ ಗೋ. ಇಲ್ಲಿ ಲಗೇಜ್ ಕೌಂಟ್ರ್ ನೋಡಿ ಗೈಸ್, ಯಾವ ಥರ ಮಾಡವ್ರೆ ಲಗೇಜ್ ಇಡೋಕ್ಕೆ. ಹಿಂಗೆ ಈ ಕಡೆ ಪುರುಷರು, ಈ ಕಡೆ ಮಹಿಳೆಯರು. ಸಖತ್ತು. ಒಳಗಡೆ ಹೋಗೋಣ, ಒಳಗಡೆ ಹೋಗ್ತಾ ಸಿಗ್ತೀನಿ. ಹಂಗೆ ಇಷ್ಟು ದೊಡ್ಡದಾಗಿದೆ ನೋಡಿ ಗೈಸ್ ಒಳಗಡೆ. ನಾನು ಚಿಕ್ಕ ಹುಡುಗರಲ್ಲಿ ಇದ್ದಾಗ ಬಂದಿರೋದು. ಯಾವ್ಯಾವ ಊರಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಆದರೆ ನಮ್ಮೂರಲ್ಲಿ ಇರೋ ದೇವಸ್ಥಾನಕ್ಕೆ ಹೋಗಲ್ಲ ನಾವು. ಇದೇ ತಪ್ಪು ಮಾಡೋದು ನಾವು. ಬರ್ರಿ ಹೋಗೋಣ ಒಳಗಡೆ. ಇವಾಗ ಈ ಥರ 5 ರೂಪಾಯಿದೊಂದು ಟಿಕೆಟ್ ತೊಗೊಬೇಕು. ಸ್ಲಿಪ್ಪರ್ ಬಿಡೋಕ್ಕೆ ಎಂಥ ಜಾಗ ನೋಡಿ ಗೈಸ್. ಹಿಂಗೆ ಹೋಗಿ ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಬರ್ಬೇಕು. ಮಸ್ತಾಗಿರುತ್ತೆ ಫೀಲ್ ಮಾತ್ರ. ಈ ಥರ ಟೋಕನ್ ಕೊಟ್ಟವ್ರೆ. ಈ ಸೈಡ್ ನೋಡ್ಬೋದು. ಇದು ಬಂದ್ಬಿಟ್ಟು ಒರಿಯನ್ ಮಾಲು. ಅದು ವರ್ಲ್ಡ್ ಟ್ರೇಡ್ ಅದೇನೋ ಬರುತ್ತಲ್ಲ ಗೈಸ್, ಅದು ಹೆಸರು ಇದು ಅದು ಏನಪ್ಪ ಬಾಯಿಗೆ ಬರ್ತಿಲ್ಲ ಸಡನ್ನಾಗಿ. ಅಂದರೆ ದೇವಸ್ಥಾನ ಕ್ಲೋಸ್ ಆಗಿ 10 ನಿಮಿಷ ಆಯ್ತಾ ಗೈಸ್, ಅದಕ್ಕೆ ಓಡ್ತಾ ಇದ್ದೀನಿ ಲಿಟ್ರಲ್ಲಿ. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಈ ಇಸ್ಕಾನ್ ಟೆಂಪಲ್ಲು, ಇದನ್ನು 1997ರಲ್ಲಿ ಇಲ್ಲಿ ನಿರ್ಮಾಣ ಮಾಡ್ತಾರೆ. ಯಾರಪ್ಪ ಅಂದರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಅಂತ. ಅವ್ರೇನು ಮಾಡ್ತಾರೆ, ಸಂಸ್ಥೆ ಈ ಸುಂದರವಾದ ಭವ್ಯವಾದ ದೇವಸ್ಥಾನನ ಬೆಂಗಳೂರಲ್ಲಿ ನಿರ್ಮಾಣ ಮಾಡ್ತಾರೆ. ಬೆಂಗಳೂರಿಗೆ ಯಾರೇ ಬಂದರೂ ಅಷ್ಟು ಮಸ್ಟೊಂದು ಶುಟ್ಟು ಒಂದ್ಸಲಿ ಆದರೂ ಬಂದು ನೋಡಬೇಕಾಗಿರೋಂಥ ದೇವಸ್ಥಾನ ಇದು. ಆ ದೇವಸ್ಥಾನದಲ್ಲಿ ಇವತ್ತು ನಾವಿದ್ದೀವಿ. ಏನೋ ಒಂಥರ ಡಿವೈನ್ ಫೀಲ್ ಗೈಸ್ ಈ ದೇವಸ್ಥಾನದಲ್ಲಿ. ಸಖತ್ತು ಫೀಲ್ ಐತೆ. ಅದು ಏನು ಹೇಳಬೇಕು ಅಂದರೆ, ಸಿಟಿ ಸೆಂಟ್ರಲ್ಲಿ ಈ ಥರ ಒಂದು ದೇವಸ್ಥಾನ ಉಳಿಸ್ಕೊಳ್ಳೋದೈತಲ್ವಾ, ಅದು ದೊಡ್ಡ ವಿಷಯ. 1997ರಲ್ಲಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅವಾಗೇ ಈ ಥರ ಭವ್ಯವಾದ ದೇವಸ್ಥಾನನ ನಿರ್ಮಾಣ ಮಾಡೋರು. ಈ ದೇವಸ್ಥಾನನ ಹರಿದ್ವಾರ ಅಂತ ಕರೀತಾರೆ. ಇದ್ರೊಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು. ನೋಡಿ ಗೈಸ್, ಎಷ್ಟು ಸಹದ ಕಾಣಿಸ್ತಾ ಇದೆ. ಇವಾಗ ನೀವೇನು ದರ್ಶನ ಮಾಡಿದ್ರಲ್ಲ, ಆ ದೇವಸ್ಥಾನದ ದೇವ್ರ ಹೆಸರು ಬಂದ್ಬಿಟ್ಟು ಪ್ರಹ್ಲಾದ ನರಸಿಂಹ ಅಂತ. ಆ ದೇವ್ರದ್ದು ದರ್ಶನ ಮಾಡಿದ್ದು ನನಗೆ ಇಲ್ಲಿ ಇನ್ನೊಂದು ದೇವಸ್ಥಾನ ಸಿಗುತ್ತೆ. ಅದಾದಮೇಲೆ ರಾಧಾಕೃಷ್ಣನ ಒಳಗಡೆ ನೋಡ್ಬೋದು. ಇವಾಗ ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡಿದ್ದಾಯಿತು. 7 ಕೋಟಿ ಒಡೆಯ ತಿಮ್ಮಪ್ಪನ ದರ್ಶನ ಮಾಡಿದ್ದಾಯಿತು. ಇವಾಗ ಜಗನ್ನಾಥ ಪ್ರಭುಗಳು ಶ್ರೀಕೃಷ್ಣನ ದರ್ಶನ ಮಾಡೋಣ. ನಾವು ಬಂದಿರೋ ದಾರಿ ಏನು ಸಗದಾಗಿ ಕಾಣಿಸ್ತಿದೆ ನೋಡ್ರಿ. ಇವಾಗ ಮೈನ್ ಟೆಂಪಲ್ ಒಳಗೆ ಎಂಟ್ರಿ. ರಾಧೇ ರಾಧೇ. ಸಖತ್ ಫೀಲ್ ಆಗಿದೆ ಇದು ಗೈಸ್. ಇವಾಗ ಒಳಗಡೆ ಹೋಗ್ಬೇಕಾದ್ರೆ ಗೈಸ್, ಶ್ರೀಕೃಷ್ಣನ ದರ್ಶನ ಮಾಡ್ಕೊಂಬಂದೆ. ಹೆಂಗೈತೆ ಗೊತ್ತಾ ಗೈಸ್ ಒಳಗಡೆ ದೇವಸ್ಥಾನ. ಮಸ್ತು ಫೀಲ್ ಗೈಸ್. ಆಮೇಲೆ ನೀವು ಒಳಗಡೆ ಏನು ಬೇಕೋ ತೊಗೊಬೋದು. ದೇವ್ರ ಪ್ರಸಾದ ಏನೇ ತೊಗೊತೀರ ಅಂದರು ಆ ಸೈಡ್ ಡೋರ್ ಕ್ಲೋಸ್ ಮಾಡಿಬಿಟ್ಟವ್ರು ಇವಾಗ. ಯಾಕಂದರೆ 1 ಗಂಟೆ ಆಯಿತು. ಈ ಟೆಂಪಲ್ಲು ಬೆಳಗ್ಗೆ 4:15ಗೆ ತೆಗೆದ್ರೆ, ಬೆಳಗ್ಗೆ 4:15ಗೆ ಫಸ್ಟ್ನೇ ಪೂಜೆ ಆದರೆ 2ನೇ ಪೂಜೆ ಬೆಳಗ್ಗೆ 5:15ಗೆ. ಅದಾದಮೇಲೆ ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ. ತಿರ್ಗಾ 4:15ಗೆ ಓಪನ್ ಮಾಡಿದ್ರೆ ನೈಟ್ 8:30ವರೆಗೂ ಕ್ಲೋಸ್ ಆಗೋಲ್ಲ. ಡೈಲಿ ಇದೇ ಥರ ರೋಟೀನ್ ಇದ್ರದ್ದು, ಅಂದರೆ ಟೈಮಿಂಗ್ಸಲ್ಲಿ. ಇವಾಗ ನೋಡ್ರಿ, ಇಲ್ಲಿ ದೇವ್ರದ್ದು ಬುಕ್ಗಳೆಲ್ಲ ನೋಡ್ಬೋದು. ಏನು ಬೇಕೋ ಶಾಪಿಂಗ್ ಮಾಡ್ಬೋದು ಒಳಗಡೆ. ಭಗವದ್ಗೀತೆ ಏನು ಬೇಕೋ ಎಲ್ಲ ಸಿಗುತ್ತೆ ಗೈಸ್ ಇಲ್ಲಿ. ದೇವ್ರಿಗೆ ಬೇಕಾಗಿರೋ ಮಾಲೆಗಳು, ರುದ್ರಾಕ್ಷಿ. ಈ ಸೈಡಲ್ಲಿ ಬುಕ್ಕುಗಳು ದೇವ್ರದ್ದು. ಈ ಸೈಡ್ ನೋಡಿ, ಇಲ್ಲೇನೋ ನೋಡ್ತಾವ್ರೆ ಜನಗಳೆಲ್ಲ. ಇವಾಗ ಇಲ್ಲಿಂದ ಹಿಂಗೆ ಆಚೆ ಹೋಗ್ಬೇಕು ಗೈಸ್. ಹಿಂಗೆ ಇನ್ನೂ ಅಂಗಡಿಗಳು ಅವೆಲ್ಲ ಬೇಜಾನು ನೋಡ್ಕೊಂಡು ಹೋಗ್ಬೋದು ಆಚೆ. ಈ ಸೈಡ್ ನೋಡಿ ಗೈಸ್ ದೇವ್ರ ಮೂರ್ತಿಗಳು,
ಪ್ರತಿಯೊಂದು ಸ್ಟಿಕ್ಕರು ಐಟಮು ಇಲ್ಲಿ ಸ್ವೀಟೇ ಸಿಗುತ್ತೆ. ನೀವು ಬೇಕಂದರೆ ತೊಗೊಂಡು ಇಲ್ಲೇ ತಿನ್ಬೋದು. ಇಲ್ಲ ನಾವು ಹಂಗೆ ಹೋಗ್ತೀವಿ ಅಂದರೆ ಇನ್ನೂ ಆಚೆ ಹೋಗ್ಬೋದು. ಇನ್ನೂ ಅಂಗಡಿಗಳು ಐತೆ ಗೈಸ್ ಈ ದೇವಸ್ಥಾನದೊಳಗಡೆ. ಎಷ್ಟು ಅಂಗಡಿ ಇವೆ ನೋಡಿ ಇಲ್ಲಿ. ಹಾಂ, ಸಿಕ್ಕಾಪಟ್ಟೆ ಅಂಗಡಿ ಇವೆ ಗೈಸ್ ಒಳಗಡೆ. ಇವಾಗ ನೋಡಿ ಇಲ್ಲಿ ಐಸ್ ಕ್ರೀಮು ಏನು ಬೇಕೋ ತೊಗೊಂಡು ತಿನ್ಬೋದು ನೀವು ಇಲ್ಲಿ ಬೇಕಂದ್ರೆ ಒಳಗಡೆ. ನಾವು ಏನಾದರೂ ಸ್ವಲ್ಪ ತೊಗೊಂಡು ತಿನ್ನೋಣ ಇರಿ ಗೈಸ್. ಇಲ್ಲಿ ನೋಡ್ರಿ ಶ್ರೀಕೃಷ್ಣಂದು ಚಿಕ್ಕ ಗೊಂಬೆಗಳು ಏನು ಸಗದಾಗ ಕಾಣಿಸ್ತವೆ. ಜಗನ್ನಾಥ ಪ್ರಭುಗಳು ಎಷ್ಟು ಸಗದಾಗ ಕಾಣಿಸ್ತವೆ ನೋಡ್ರಿ. ಹಾಂ, ಈ ಥರ ಇದು ಚಿಕ್ಕ ಮಕ್ಕಳು, ಚಿಕ್ಕ ಮಕ್ಳಿಗೆ ಬಟ್ಟೆಗಳು. ಇದು ನಿಮ್ಗೆ ಎಲ್ಲ ಸಿಗುತ್ತೆ, ಏನು ಬೇಕಂದ್ರೂ ಶಾಪಿಂಗ್ ಮಾಡ್ಬೋದು. ಈ ಥರ ಕಾಣುತ್ತದು. ಇವಾಗ ನಾವು ಅಲ್ಲೇ ಇನ್ನೇನು ಕೆಳಗಡೆ ಬಂದುಬಿಟ್ಟಿದ್ದೀವಿ ಗೈಸ್. ಆಚೆ ಹೋಗ್ಬಿಡೋಣ ಒಂದೇ ಸಲ ಇವಾಗ. ಇಲ್ಲಿ ನೋಡಿ ಗೈಸ್, ಇಲ್ಲೆಲ್ಲ ತಿನ್ನೋ ಐಟಮ್ ಇರುತ್ತೆ ಫುಲ್ಲೂ. ನಿಮ್ಗೆ ಏನು ಬೇಕೋ ತೊಗೊಂಡು ತಿನ್ಬೋದು. ಇವಾಗ ನಾನು ಪುಳಿಯೋಗರೆನೂ ಮತ್ತು ಗೋಬಿ ಮಂಚೂರಿ ತೊಗೊತಾ ಇದ್ದೀನಿ ಒಳಗಡೆ. ಏನು ಸಕಾಲಾಗೈತೆ ನೋಡಿ ಇವ್ರದ್ದು ಪ್ಲಾನಿಂಗು. ಇದರಿಂದ ಹಿಂಗೆ ಹೋದರೆ ಆಚೆ ಹೋಗ್ಬಿಡ್ತೀವಿ ಸೀದಾ. ಬಂತು ನೋಡಿ ನಮ್ಮ ಬಿಸಿ ಬಿಸಿ ಗೋಬಿ ಮಂಚೂರಿ. ಟ್ರೈ ಮಾಡೋಣ ಇವಾಗ ಎರಡೂ. ಇವಾಗ ಇದನ್ನು ಫೈನಲಿ ಟ್ರೈ ಮಾಡೋ ಅಂಥ ಟೈಮು ಗೈಸ್. ಇದೇ ನಿಂಗೆ ಕಚ್ಕೊಂತ ಇದೆ, ಗೋಬಿ ಬಿಡ್ತಾನೆ ಇಲ್ಲ. ಹಾಂ, ಗೋಬಿ ಟೇಸ್ಟ್ ಅಂದರೆ ಸೂಪರ್ ಆಗಿದೆ. ದೇವ್ರ ಪ್ರಸಾದ ಪುಳಿಯೋಗರೆ. ಆಹಾ, ಅದ್ಭುತ ಅದ್ಭುತ. ಆಹಾ, ಇಲ್ಲಿ ಏನು ಕಾಣಿಸ್ತೈತಲ್ಲ ಗೈಸ್, ನೀವು ಏನಾದರೂ ತೊಗೊಂಡು ತಿನ್ಬೋದು. ಪ್ರೈಸ್ ರೈಟಲ್ಲಿ ಹೇಳಬೇಕು ಅಂದರೆ ಪರವಾಗಿಲ್ಲ ರೈಟು. ಅಷ್ಟೊಂದು ಕಾಸ್ಟ್ಲಿನೂ ಅಲ್ಲ, ಅಷ್ಟೊಂದು ಕಮ್ಮಿನೂ ಅಲ್ಲ. ರೈಟು ಮೀಡಿಯಮ್ ರೇಂಜಲ್ಲ ಇದೆ. ಸಮೋಸ ನೋಡಿ, ಕಚೋರಿ, ಎಷ್ಟೊಂದು ಥರ ಡಿಫ್ರೆಂಟ್ ಸ್ವೀಟೆಲ್ಲ ಸಿಗುತ್ತೆ. ಎಲ್ಲ ಟ್ರೈ ಮಾಡ್ಬೋದು ನೀವು. ನನಗೆ ಸ್ವೀಟ್ ಯಾಕಾಗಲ್ಲ ಅಂದರೆ ಸ್ವಲ್ಪ ಅಲ್ಲೋಗಿ ಬಂದ್ಬಿಡುತ್ತೆ ನನಗೆ. ಅಡಿಲ್ಲ ಸ್ವೀಟ್ ತಿನ್ನಲ್ಲ ನಾನು ಜಾಸ್ತಿ. ಇವಾಗ ಇದನ್ನು ಖಾಲಿ ಮಾಡಿಸಿರ್ತೀನಿ ಗೈಸ್. ಅಲ್ಲ ಆಚೆನೇ ನಿಮಗೆ ಇದೂ ಐತೆ ನೋಡ್ಬೋದು, ಕಲ್ಯಾಣಿ ಗೈಸ್. ಫೈನಲಾಗಿ ದರ್ಶನ ಎಲ್ಲ ಮಾಡಿದೈತೆ. ಇವಾಗ ಸಖತ್ತಾಗೈತೆ. ಇಸ್ಕಾನ್ ಟೆಂಪಲ್ ಬ್ಯಾಕ್ ಸೈಡಲ್ಲೇ ಇಲ್ಲಿ ಅನ್ನದಾನ ಬೇರೆ ನಡೆಯುತ್ತೆ. ಅನ್ನದಾನ ಅಂದರೆ ಬರೀ ಇದು ಚಿಕ್ಕ ಸಣ್ಣ ಪುಟ್ಟ ಅನ್ನದಾನ ಅಲ್ಲ ಗೈಸ್. ಟೋಟಲ್ಲು ಇಡೀ ಬೆಂಗಳೂರು ಸುತ್ತಮುತ್ತ ಎಷ್ಟು ಶಾಲೆಗಳಿದೆಯಲ್ವ, ಆ ಶಾಲೆಗಳಿಗೆಲ್ಲ ಅನ್ನ ಸಂತರ್ಪಣೆ ಮಾಡೋದೆ ಇಸ್ಕಾನ್ ಟೆಂಪಲ್ ಅವರು. ಫ್ರೀ ಊಟ ಕೊಡ್ತಾರೆ ಎಲ್ರಿಗೂ. ಶ್ರೀಕೃಷ್ಣ ಕೊಟ್ಟಿರೋ ಶಕ್ತಿ ಅದು. ಎಲ್ರಿಗೂ ಫ್ರೀ ಊಟ ಕೊಡ್ತಾರೆ. ಅದೇ ಥರ ಇವಾಗ ನಾವು ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ. ಹೋಗಿ ಊಟ ಬೇಕಂದ್ರೂ ಮಾಡ್ಬೋದು. ಆಹಾ, ಅದ್ಭುತ ಮಹಾಪ್ರಸಾದ ನೋಡಿ ಗೈಸ್ ಯಾವ ಥರ ಕಾಣುತ್ತೆ. ಇವಾಗ ಇಲ್ಲಿ ಸ್ಪೂನ್ ಹಾಕಿಸ್ಕೊಬೋದು. ಹರೇ ಕೃಷ್ಣ. ಅದ್ಭುತ ಗೈಸ್, ಸಖತ್ ಫೀಲ್ ಮಾತ್ರ. ಬನ್ನಿ ಇವಾಗ ಪ್ರಸಾದನ ಸವಿಯೋಣ. ದೇವ್ರ ಪ್ರಸಾದ ನೋಡಿ ಗೈಸ್. ಇವಾಗ ಹಿಂಗೆ ತಗೊಂಡು ಬಿಸಿ ಬಿಸಿಗೆ ಮಸ್ತಾಗೈತೆ ಗೈಸ್ ಪ್ರಸಾದ ಮಾತ್ರ. ಇವಾಗ ಇದನ್ನು ತಿಂದ್ಬಿಟ್ಟು ಖಾಲಿ ಮಾಡ್ಬಿಡೋಣ. ಜಾರ್ತೈತೆ ನನಗಾಗಲೇ. ತಿಂದ್ಬಿಟ್ಟು ಹೊಡ್ಬಿಡೋಣ ಗೈಸ್. ಇವಾಗ ಇಲ್ಲೇ ನೋಡ್ತಾ ಇದ್ರಲ್ಲ ಗೈಸ್, ಇಲ್ಲಿಂದ ನೀವು ಊಟಕ್ಕೆ ಹೋಗ್ಬೋದು. ಊಟ ಮಾಡ್ಕೊಂಬರ್ತೀರಾ ಅಂದರೆ ಈ ಸೈಡ್ ಹೋಗ್ಬೋದು. ಅಲ್ಲಿ ಮೇಲ್ಗಡೆ ಕೊಟ್ಟಿದ್ದು ಪ್ರಸಾದ, ಇದು ಅನ್ನ ಸಂತರ್ಪಣೆ. ಇಲ್ಲಿಂದ ಹಿಂಗೆ ಆಚೆಗೆ ನಾವು ಹೋಗ್ಬೋದು. ಇಲ್ಲೊಂದು ಐಸ್ ಕ್ರೀಮ್ ಬೇರೆ ತೊಗೊಂಡಿದ್ದೀನಿ ಗೈಸ್. ತಿನ್ಕೊಂಡು ಇವಾಗ ಹಿಂಗೆ ಕೆಳಗಡೆ ಹೋಗ್ಬಿಡೋಣ ಬನ್ನಿ ಗಾಯ್ಸ್. ಇವಾಗ ಫೈನಲಿ ದೇವ್ರ ದರ್ಶನ ಮಾಡಿದ್ದಾಯಿತು. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಗೈಸ್. ನಿಮಗೂ ಅಷ್ಟೇ, ಯಾವಾಗಾದರೂ ಮನಸ್ಸಿಗೆ ಏನಾದರೂ ಬೇಜಾರು ಆದಾಗ ದೇವಸ್ಥಾನ ಕಡೆ ಬಂದೋಗಿ. ಯಾರಾದರೂ ಫಸ್ಟ್ ಟೈಮ್ ಇನ್ನೂ ಬೆಂಗಳೂರು ನೋಡಿಲ್ಲ ಅಂದವರು ಬೆಂಗಳೂರಿಗೆ ಏನಾದರೂ ವಿಸಿಟ್ ಮಾಡಿದ್ರೆ ಮಸ್ಟ್ ಆ್ಯಂಡ್ ಶುಡ್ ಈ ಇಸ್ಕಾನ್ ಟೆಂಪಲ್ನ ನೋಡ್ಬೋದು. ಒನ್ ಡೇ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಇಸ್ಕಾನ್ ಟೆಂಪಲ್ ನೋಡಿ ಆರಾಮಾಗಿ ಬಂದು ಒಳಗಡೆ ಕೂತ್ಕೊಂಡ್ರೆ ಮಸ್ತಾಗಿರುತ್ತೆ ಫೀಲು. ಅದಾದಮೇಲೆ ಯಾರಾದರೂ ಇಲ್ಲ ನಾವಿಲ್ಲೇ ಅಕ್ಕಪಕ್ಕ ಊರವರು ಅಂದರೆ ಇನ್ನೂ ಇಸ್ಕಾನ್ ಟೆಂಪಲ್ ನೋಡಿಲ್ಲ ಅಂದರೆ ಜೀವನನೇ ವೇಸ್ಟು, ವ್ಯರ್ಥ. ನೋಡ್ರಿ ಹಿಂಗೈತೆ. ಅದಕ್ಕೆ ಹೇಳ್ತಾ ಇರೋದು, ಲೈಫಲ್ಲಿ ಚಾನ್ಸ್ ಇದ್ದಾಗೆ ದೇವಸ್ಥಾನ ಎಲ್ಲ ನೋಡ್ಬಿಟ್ರಿ ಗೈಸ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಹರೇ ಕೃಷ್ಣ.